ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡು ನೋಡ್ರಿ ಫ್ರೆಂಡ್ಸ್, ನಾನು ಕೂಡ ಆರಾಮದೀನಿ. ಸೊ ಇವತ್ತು ನೋಡ್ರಿ ಬೆಳಗ್ಗೆ ರಂಗೋಲಿ ಈ ರೀತಿ ರಂಗೋಲಿ ಹಾಕಿದ್ನಿ, ಫ್ರೀ ಹ್ಯಾಂಡ್ ರಂಗೋಲಿನ. ನಿಮ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿನಿ ನೋಡ್ರಿ. ಯಾರಾದರೂ ಮನೆಯೊಳಗೆ ಮನೆ ಮುಂದೆ ಹಾಕೋಕೆ ಐಡಿಯಾ ಬರಲಿಲ್ಲ ಅಂದ್ರೆ ಈ ರೀತಿ ರಂಗೋಲಿಗಳನ್ನು ಹಾಕೋಬೋದು ಈಸಿ ಮೆಥಡ್ ಒಳಗೆ. ಸೊ ರಂಗೋಲಿ ಕಸ ಹುಡುಗಿ ರಂಗೋಲಿ ಹಾಕಿ ಎಲ್ಲ ಮಾಡಿದ ನಂತರ ಒಳಗೆ ಕಿಚನ್ ಒಳಗೆ ಬಂದೆ ಫ್ರೆಂಡ್ಸ್. ಬಂದು ಇವಾಗ ಅದ್ವಿತ್ ಸ್ಕೂಲಿಗೆ ಹೋಗ್ತಾನೆ. ಸೊ ಅವನಿಗೆ ಟಿಫನ್ ಆಮೇಲೆ ಊಟ ಮತ್ತು ನಾಷ್ಟ ಎರಡೂ ಮಾಡಬೇಕು ಫ್ರೆಂಡ್ಸ್ ಅವನಿಗೆ. ಹಾಗಾಗಿ ಅಡುಗೆನ ಜಲ್ದಿನೇ ಮಾಡಾಕತ್ತಿರ್ತೀನಿ. ಸೊ ನೋಡಿರಿ ಇಲ್ಲೆಲ್ಲ ಬೆಳ್ಳುಳ್ಳಿ ಅದನ್ನೆಲ್ಲ ಜಜ್ಜಿ ಇಟ್ಕೊಂಡೀನಿ. ಸೊ ರೈಸ್ ಮಾಡಿಟ್ಟೀನಿ. ಆಮೇಲೆ ಎಲ್ಲ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಅದು ಎಲ್ಲ ಜಜ್ಜಿ ಇಟ್ಕೊಂಡೀನಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡೀನಿ. ಸೊ ಬೆಂಡೆಕಾಯಿ ಈಗ ನಾಷ್ಟಕ್ಕೆ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತೀನಿ, ಲೆಮನ್ ರೈಸ್ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಲೆಮನ್ ರೈಸ್ ಪೌಡ್ರ್ ಮಾಡೋಕ್ಕೆ ಬರಲ್ಲ ಮನೆಯೊಳಗೆ. ಸೊ ರೆಡಿಮೇಡ್ ಯೂಸ್ ಮಾಡ್ತೀನಿ ನಾನು. ಸೊ ಅಷ್ಟು ಟೈಮ್ನೂ ಇಲ್ಲ ಅಂಥೇಳಿ ಸೊ ಅದನ್ನೇ ತೊಗೊಂಡ್ಬಂದು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ. ಇದು ನೋಡಿರಿ ಬೆಂಡೆಕಾಯಿನೆಲ್ಲ ಸರಿಯಾಗಿ ಕಟ್ ಮಾಡಿಕೊಂಡು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಾಡಿಕೊಂಡು ಹುರ್ಕೊಂಡೆ ಚೆನ್ನಾಗಿ. ಅದು ಚೆಂದಾಗಿ ಹುರ್ಕೊಂಡ್ವಿ ಅಂತಂದ್ರೆ ಸೊ ಅದೆಲ್ಲ ಲಾಳಿ ಟೈಪ್ ಬರುತ್ತಲ್ಲ, ಅದೆಲ್ಲ ಅಂಟು ಹೋಗ್ಬಿಡ್ತದೆ. ಸೊ ಹಾಗಾಗಿ ಇವಾಗ ನೋಡಿರಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸೊ ಬೆಂಡೆಕಾಯಿನ ಮಾಡಾಕತ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೇನು ನಾವು ನೀರದು ಏನೋ ಆ್ಯಡ್ ಮಾಡಬಾರ್ದು ಫ್ರೆಂಡ್ಸ್. ಎಣ್ಣೆ ಒಳಗೆ ಅದನ್ನು ಫ್ರೈ ಮಾಡಬೇಕು. ಸೊ ಹಾಗಾಗಿ ಮೆತ್ತಗಾಗಿ ಚೆಂದಾಗಿ ಟೇಸ್ಟ್ ಮಾತ್ರ ಮಸ್ತಾಗಿ ಬರುತ್ತೆ. ಸಿಂಪಲ್ ರೆಸಿಪಿ, ಬಟ್ ಟೇಸ್ಟ್ ಮಾತ್ರ ಭಾರಿ ಆಗ್ತದೆ ಫ್ರೆಂಡ್ಸ್. ಸೊ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು ಈ ರೀತಿ ಅಡುಗೆ ಮಾಡೋದು. ಮತ್ತು ಶೇಂಗಾ ಕೂಡ ಹಾಕ್ಬೋದು, ಇಲ್ಲ ಹಾಕದೇ ಇದ್ರೂ ನಡೆಯುತ್ತೆ. ಬಟ್ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಎಣ್ಣೆ ಒಳಗೆ ಫ್ರೈ ಮಾಡಬೇಕು, ಮತ್ತೇನು ಇದೆಲ್ಲ ಆಲ್ರೆಡಿ ಹುರ್ಕೊಂಡಿರ್ತೀವಲ್ಲ ತವಿ ಒಳಗೆ. ಸೊ ಅದೇ ಫ್ರೈ ಆಗಿರ್ತೈತೆ, ಮೆತ್ತಗಾಗಿರ್ತಾವೆ. ಸೊ ಸ್ವಲ್ಪ ಇದು ಮಾಡಬೇಕು. ಈ ರೀತಿ ಮಾಡಿದ್ನೆ ಫ್ರೆಂಡ್ಸ್. ನಂತರ ಇವಾಗ ನಾನು ಲೆಮನ್ ರೈಸ್ ಮಾಡಾಕತ್ತೀನಿ ನೋಡಿರಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿ ಏನು ಮಾಡಂತಾರ ರೆಡಿಮೇಡ್ ಲೆಮನ್ ಪೌಡ್ರ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ರೈಸನ್ನು ಹಾಕ್ಕೊಂಡಿರ್ತೀನಿ. ಆಲ್ರೆಡಿ ನಾನು ರೈಸ್ ಮಾಡ್ಕೊಂಡಿರ್ತೀನಲ್ಲ, ಸೊ ರೈಸ್ನ ಮಿಕ್ಸ್ ಮಾಡಿ ಇದನ್ನೇನು ಲೆಮನ್ ರೈಸ್ ಪೌಡ್ರ್ ಹಾಕಿರ್ತೀವಲ್ಲ ಆ ರೈಸನ್ನ ಮಿಕ್ಸ್ ಮಾಡಿ ಆಯಿತು. ಅದಿಷ್ಟು ಮಿಕ್ಸ್ ಮಾಡ್ಕೊಂಡೇವೆ ಅಂದ್ರೆ ಆಯ್ತು ನೋಡಿರಿ ಫ್ರೆಂಡ್ಸ್, ಲೆಮನ್ ರೈಸ್ ರೆಡಿ. ನಿಂಬೆಹಣ್ಣಿನ ಅನ್ನ ರೆಡಿ ಆಗುತ್ತೆ. ಸೊ ಹಂಗಾಗಿ ಇವಾಗ ನೋಡಿರಿ ಲೆಮನ್ ರೈಸ್ ಪೌಡ್ರ್ ಹಾಕೊಳತ್ತೀನಿ. ಜಸ್ಟ್ 2 ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಬೇಕು. ಭಾಳ ಫ್ರೈ ಮಾಡಿದ್ರೆ ಹೊತ್ತೋಗ್ಬಿಡ್ತದೆ. ಸೊ 2 ಸೆಕೆಂಡ್ ಅಷ್ಟು ಫ್ರೈ ಮಾಡಿಬಿಟ್ಟು ರೈಸ್ ಹಾಕೊಂಡು ಬಿಡ್ಬೇಕು ನೋಡಿರಿ ಫ್ರೆಂಡ್ಸ್. ಇಲ್ಲತ್ತಂದ್ರೆ ಜಾಸ್ತಿ ಟೈಮ್ ಇದು ಆಗೋಲ್ಲ. ಸೊ ಇವಾಗ ನೋಡಿರಿ ರೈಸ್ ಹಾಕ್ಕೊಂಡೀನಿ. ನನಗೆ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು. ನನಗೆ ಇವಾಗ ನಾನು ಟಿಫನ್ಗಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ತೊಗೊಂಡಿನಿ ರೈಸ್. ಸೊ ಪೌಡ್ರ್ ಕೂಡ ಸ್ವಲ್ಪನೇ ತೊಗೊಂಡಿನಿ. ಸೊ ಇವಾಗ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಆಲ್ರೆಡಿ ನಾನು. ಸೊ ಸ್ವಲ್ಪ ಸ್ಮೂತಾಗಿ ಬರ್ತಾವೆ ಚಪಾತಿ ಅಂತ ಹೇಳೀನಿ. ನೋಡಿರಿ ಹಿಟ್ಟು ಎಷ್ಟು ಮೆತ್ತಗಾಗಿ ಆಗೈತಿ, ಮಸ್ತಾಗೈತಿ ಹಿಟ್ಟು. ಸೊ ಇವಾಗ ನಾನು ಚಪಾತಿ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ನಾನು ಮಾಡೋ ಚಪಾತಿ ಈ ರೀತಿ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ, ಮೆತ್ತಗಾಗಿ ಆಗ್ತಾವೆ ಫ್ರೆಂಡ್ಸ. ಟಿಫನ್ಗೂ ಆಯಿತು, ನಮಗೂ ಆಯಿತು ಬೆಳಗ್ಗೆ ಅಂಥೇಳಿ ನಾಷ್ಟನೂ ಮಾಡಿರ್ತೀನಿ, ಆಮೇಲೆ ಚಪಾತಿನೂ ಮಾಡಿರ್ತೀನಿ. ಸೊ ಎರಡೂ ತಿನ್ಬೋದು ಬೆಳಗ್ಗೆ ಅಂಥೇಳಿ. ಸೊ ನಾನು ಇದು ಇಷ್ಟ ಮಾಡಿದರೆ ಮಧ್ಯಾಹ್ನ ನಾನು ಅಡುಗೆ ಮಾಡಲ್ಲ ಫ್ರೆಂಡ್ಸ, ಮತ್ತೆ ಸಂಜೆಗೆ ಮಾಡ್ತೀನಿ. ಆಲ್ರೆಡಿ ನಾನು ನಾಷ್ಟ ಆಮೇಲೆ ಊಟ ಎರಡೂ ಮಾಡಿರ್ತೀನಲ್ಲ ಅದ್ವಿತ್ಗೆ ಟಿಫನ್ ಕಟ್ಟೋದಕ್ಕೋಸ್ಕರ. ಸೊ ಹಾಗಾಗಿ ಸೊ ನೋಡಿರಿ ಇವಾಗ ಚಪಾತಿ ಮಾಡಾಕತ್ತೀನಿ. ಈ ರೀತಿ ಲಟ್ಟಿಸ್ತೀನಿ. ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಜಾಸ್ತಿ ಹಿಟ್ಟು ಯೂಸ್ ಮಾಡ್ತೀನಿ. ಎಣ್ಣೆ ಜಾಸ್ತಿ ಇರೋದ್ರಿಂದ ಇವಾಗ ಕ್ಲೈಮೇಟಿಗೆ ಕೆಮ್ಮು ನೆಗಡಿ ಜಾಸ್ತಿ ಆಗ್ತದೆ ಅಂಥೇಳಿ ನಾನು ಜಾಸ್ತಿ ಎಣ್ಣೆ ಹಚ್ಚಂಗಿಲ್ಲ ಚಪಾತಿಗೆ. ಸೊ ನೋಡಿರಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಆ ರೀತಿ ಮಾಡ್ಕೊಳತ್ತೀನಿ. ಸ್ವಲ್ಪ ಅತಿ ದಪ್ಪನೂ ಆಗಬಾರ್ದು, ಅತಿ ತೆಳ್ಳಗೂ ಆಗಬಾರ್ದು. ಚಪಾತಿ ಮೀಡಿಯಮ್ನ ಇರಬೇಕು. ದಪ್ಪ ಆಯಿತು ಅಂತಾರೆ, ಮೀಡಿಯಮ್ ಅಂದ್ರೆ ಭಾಳ ಮೀಡಿಯಮ್ನೂ ಇರಬಾರ್ದು, ಸ್ವಲ್ಪ ಅಷ್ಟರೊಳಗೆ ನೋಡಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಇವಾಗ ಹಿಂಗೆ ರೀತಿ ಬೇಯಿಸಾಗತ್ತೀನಿ ನೋಡಿರಿ. ಇವು ಸ್ವಲ್ಪ ಸಣ್ಣ ಮಾಡಿದ್ದೀನಿ ಚಪಾತಿ. ನಮ್ಮ ಸೈಡ್ ಎಲ್ಲ ಸಣ್ಣ ಮಾಡೋಂಗಿಲ್ಲ, ಬಟ್ ನಾನು ಇವಾಗ ಟಿಫನ್ ಕಟ್ಟೋಕ್ಕೋಸ್ಕರ ಸೊ ಚಿಂಟುಗಂಥೇಳಿ ಸಣ್ಣ ಮಾಡಾಕತ್ತೀನಿ ನೋಡಿರಿ. ಸೊ ಅವನಿಗೆ ಮಧ್ಯಾಹ್ನಕ್ಕೆ ಇಷ್ಟಿಷ್ಟು 2 ಚಪಾತಿ ಕಟ್ಟಿದೆ ಅಂದ್ರೆ ತಿಂತಾನೆ. ಸೊ ಹಾಗಾಗಿ ಸೊ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿರಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್. ಡೈಲಿ ವ್ಲಾಗ್ ಮಾಡಿ ಹಾಕಬೇಕು ಅಂತ ಎಲ್ಲ ಟ್ರೈ ಮಾಡ್ತೀನಿ, ಬಟ್ ಆಗ್ತಾನೇ ಇಲ್ಲ. ಸೊ ಯಾವಾಗಾದರೂ
ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರೆ ನಮಗೂ ಮಾಡೋಕ್ಕೆ ಮನ್ಸು ಬರ್ತೈತಿ. ಸಬ್ಸ್ಕ್ರೈಬರ್ ಇಲ್ಲ, ವ್ಯೂಸ್ ಇಲ್ಲ ಅಂತಂದ್ರೆ ಸ್ವಲ್ಪ ಬೇಜಾರಾದಂಗೆ ಆಗುತ್ತೆ. ಬಟ್ ಪರವಾಗಿಲ್ಲ. ಸೊ ಮಾಡೋಣ ಅಂಥೇಳಿ ಟೈಮ್ ಸಿಕ್ಕಾಗಾದ್ರೂ ಎಡಿಟ್ ಮಾಡಿ ಹಾಕ್ಬೋದು ಅಂಥೇಳಿ ಸೊ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇನ್ನು ಒಂದು ಚಪಾತಿ ಆಯಿತು. ಈಗ ನೆಕ್ಸ್ಟ್ ನಮಗೆ ಮಾಡ್ಕೊಳಕತ್ತೀನಿ. ಅವನಿಗೆ ಟಿಫನ್ಗೆ 2 ಚಪಾತಿ ಮಾಡಿ ಕಟ್ಟಿದ್ನಿ. ಸೊ ಇವಾಗ ನಮಗಂತೇಳಿ ಊಟಕ್ಕೆ ಮಾಡ್ಕೊಳಕತ್ತೀನಿ ನೋಡಿರಿ. ಸೊ ನಾನು ಈ ರೀತಿ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪ್ನಾಗ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಹಿಟ್ಟೊಳಗೆ ಅದ್ದಿ ಈ ರೀತಿ ಚಪಾತಿನ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ತಿಳಿಸಿರಿ ಫ್ರೆಂಡ್ಸ್. ಸ್ವಲ್ಪ ಹಿಟ್ಟು ಮೆದುವಾಗಿ ನಾದ್ಕೊಂಡ್ರೆ ಚಪಾತಿ ಸ್ಮೂತಾಗಿ ಬರ್ತಾವೆ, ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್. ನಾನು ಮಾಡೋದು ಅದೇ ರೀತಿ ಚಪಾತಿ ಕೂಡ ಚೆನ್ನಾಗಿ ನೋಡಿರಿ. ಸೊ ಬರ್ರಿ, ನಮ್ಮ ಸೈಡೆಲ್ಲ ನಾವು ಈ ರೀತಿಯೇ ಚಪಾತಿ ಮಾಡ್ತೀವಿ. ಸೊ ಮೆತ್ತಗಾಗ್ತಾವೆ, ಉಬ್ಬಿ ಬರ್ತಾವೆ, ಮೆದುವೂ ಆಗ್ತಾವೆ. ಈವ್ನಿಂಗ್ವರೆಗೂ ಇಟ್ಟು ಹಾಟ್ ಬಾಕ್ಸ್ನಲ್ಲಿ ಈವ್ನಿಂಗ್ವರೆಗೂ ಇಟ್ಟು ತಿಂದರೆ ಏನೂ ಆಗೋಲ್ಲ ಫ್ರೆಂಡ್ಸ್. ಚಪಾತಿನ ಹಾಟ್ ಬಾಕ್ಸ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ರೊಟ್ಟಿ ಬುಟ್ಟಿ ಇರುತ್ತಲ್ಲ ಅದರೊಳಗೆ ಇಟ್ಕೊಂಡ್ರೂ ಪರವಾಗಿಲ್ಲ, ಬಟ್ ಚೆನ್ನಾಗಿರ್ತಾವೆ. ಸೊ ಹಂಗಾಗಿ ಇದು ನೋಡಿರಿ, ಇವಾಗ ನಾವು ಸ್ವಲ್ಪ ದೊಡ್ಡದು ಮಾಡ್ಕೊಂತೀನಿ ನಾನು ಚಪಾತಿನ. ಸೊ ಇದು ನಮ್ಗೆ ತಿನ್ನೋಕೆ ಅಂಥೇಳಿ, ಅಂದರೆ ನಾವು ದೊಡ್ಡವರಿಗೆ. ಸೊ ಅವನಿಗೆ ಟಿಫನ್ ಕಟ್ಟಿದೆ ಸಣ್ಣ ಮಾಡಿ. ಸೊ ನಂದು 8:30 9 ಅಂದರೆ ನಾಷ್ಟನೂ ಆಗಿರ್ತೈತಿ, ಅಡುಗೆನೂ ಆಗಿರ್ತೈತಿ ಫ್ರೆಂಡ್ಸ್. ಬಟ್ ಮಧ್ಯಾಹ್ನ ಅಡುಗೆನ ನಾನು ಪ್ರಿಪೇರ್ ಮಾಡಲ್ಲ. ಇವಾಗ ಮಾಡಿರ್ತೀನಲ್ಲ ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂತೀವಿ. ಸೊ ಯಾವುದೇ ಥರ ನಾನು ಫ್ರಿಜ್ನಲ್ಲಿ ಅದು ಸ್ಟೋರ್ ಮಾಡಲ್ಲ ಅಡುಗೆನ. ನೈಟ್ ಉಳಿದಿದ್ರೆ ಮಾತ್ರ ಮಾಡ್ತೀವಿ. ಸೊ ಇವಾಗ ನೋಡಿರಿ, ನಮ್ಮ ತಂಗಿ ಮಗಳು ಐಸ್ ಕ್ರೀಮ್ ತಿನ್ನತ್ತಾಳೆ. ಯಾವ ರೀತಿ ಮಾಡತ್ತಾಳೆ ನೋಡಿರಿ. ಮತ್ತು ಸಿಗೋನು ನೆಕ್ಸ್ಟ್ ವ್ಲಾಗ್ನಾಗ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಹೆಂಗೈತೆ ಅಮ್ಮ? ಹನಿ ಹೆಂಗೈತಿ? ಸೂಪರ್ ಐತಿ. ಅದು ಬಿಡು. Papa, the stand.